ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಯೋಧ್ಯೆಯ ರಾಮ ಮಂದಿರ ದೇಣಿಗೆ ಲೂಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇಣಿಗೆ ಕಳ್ಳತನ ಪ್ರಕರಣದ ಎಸ್ಐಟಿ ಪ್ರಾಥಮಿಕ ವರದಿ ಏನಿದೆ ಆ ಒಂದು ರಿಪೋರ್ಟ್ ಸಲ್ಲಿಕೆ ಆಗಿದೆ. ಅಯೋಧ್ಯೆಯ ರಾಮ ಮಂದಿರ ದೇಣಿಗೆ ಲೂಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗೂ ಕೂಡ ಕಾರಣ ಆಗಿತ್ತು. ಭದ್ರತಾ ಲೋಪ, ಕಳ್ಳತನದ ಗಂಭೀರ ಸಂಗತಿ ಇದೀಗ ಬಹಿರಂಗವಾಗದೆ ಭದ್ರತಾ ಲೋಪ ಎದುರಾಗಿತ್ತು. ಜೊತೆಗೆ ಕಳ್ಳತನ ಮಾಡಿರುವಂತಹ ಗಂಭೀರ ಸ್ಥಿತಿ ಏನಿತ್ತು ಅಥವಾ ಆ ಒಂದು ವಿಚಾರ ಏನಿತ್ತು ಅದು ಕೂಡ ಇದೀಗ ರಿವೀಲ್ ಆಗಿದೆ. ಕಳ್ಳತನದ ಕೃತ್ಯದಲ್ಲಿ 6 ಮಂದಿ ಸಿಬ್ಬಂದಿಯ ಕೈವಾಡ ಇರೋದು ಬೆಳಕಿಗೆ ಬಂದಿದೆ. ಕೇವಲ ಸಿಬ್ಬಂದಿ ದೋಷ ಅಂತ ಅಲ್ಲ, ಸಂಪೂರ್ಣ ವ್ಯವಸ್ಥೆಯೇ ಅಲ್ಲಿ ವೈಫಲ್ಯಗೊಂಡಿದೆ. ಉತ್ತರ ಪ್ರದೇಶದ ಸರ್ಕಾರಕ್ಕೆ ಎಸ್ಐಟಿ ನೀಡಿರುವಂತಹ ಪ್ರಾಥಮಿಕ ವರದಿ ಇದು. ತನಿಖಾ ವರದಿಯಲ್ಲಿ ಬಯಲಾಗಿದೆ ಸಿಸಿಟಿವಿಯ ದೃಶ್ಯಾವಳಿಗಳು. ಕಳ್ಳತನದ ಕೃತ್ಯದಲ್ಲಿ 6 ಮಂದಿ ಸಿಬ್ಬಂದಿ ಅಕ್ರಮ ಎಸಗಿದ್ದಾರೆ. ಕೇವಲ ಸಿಬ್ಬಂದಿ ಅಷ್ಟೇ ಅಲ್ಲ, ಸಂಪೂರ್ಣ ಇರುವಂತಹ ಟೋಟಲ್ ಆಗಿ ವ್ಯವಸ್ಥೆಯೇ ಅಲ್ಲಿ ಸರಿ ಇಲ್ಲ, ವೈಫಲ್ಯವಾಗಿದೆ. ಉತ್ತರ ಪ್ರದೇಶದ ಸರ್ಕಾರಕ್ಕೆ ಎಸ್ಐಟಿ ಪ್ರಾಥಮಿಕ ರಿಪೋರ್ಟ್ ಸಲ್ಲಿಕೆ ಆಗದೆ ಏನೆಲ್ಲ ನಿಯಮಗಳು ಇರಬೇಕು ಆ ಎಲ್ಲ ರೂಲ್ಗಳು ಕೂಡ ಗಾಳಿಗೆ ಹಾರಿ ಹೋಗಿದೆ. ಆರೋಪಿಗಳ ಬ್ಯಾಂಕ್ ಖಾತೆಗೆ ಜಮೆಯಾಗಿದೆ. ಶ್ರೀರಾಮ ಜನ್ಮಭೂಮಿ ದೇವಸ್ಥಾನದ ಕಾಣಿಕೆ ಹಣ ಎಣಿಕೆಯಲ್ಲಿ ನಡೆದಿರುವ ಭಾರಿ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನ್ನ ಪ್ರಾಥಮಿಕ ರಿಪೋರ್ಟ್ ಅನ್ನು ಇದೀಗ ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಾಗಿದೆ. ಈ ಪ್ರಕರಣ ಕೇವಲ ಸಿಬ್ಬಂದಿಯ ಕಳ್ಳತನಕ್ಕೆ ಮಾತ್ರ ಸೀಮಿತ ಆಗದೆ ಇಡೀ ಕಾಣಿಕೆ ನಿರ್ವಹಣಾ ವ್ಯವಸ್ಥೆಯ ಗಂಭೀರ ಲೋಪಗಳು ಮತ್ತು ಮೇಲ್ವಿಚಾರಣೆಯ ಕೊರತೆಯಿಂದ ನಡೆದಿದೆ ಅನ್ನುವಂತಹ ರಿಪೋರ್ಟ್ ಇದು. 2026 ಏಪ್ರಿಲ್ 27ರಿಂದ ಮೇ 6ರವರೆಗಿನ ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ಸುಮಾರು 70ಕ್ಕೂ ಹೆಚ್ಚು ಅನುಮಾನಾಸ್ಪದ ಘಟನೆಗಳು ಕೂಡ ಪತ್ತೆಯಾಗಿದೆ. ಸಿಬ್ಬಂದಿ ನಿರಂತರವಾಗಿ ನೋಟುಗಳನ್ನು ಜೇಬಿಗೆ ಇಳಿಸ್ತಾ ಇರುವುದು ಅಲ್ಲಿ ಸರಿಯಾಗಿದೆ. 6 ಮಂದಿ ಅನ್ನೋದು ಕೂಡ ಸಾಬೀತಾಗಿದೆ. ಪ್ರಾಥಮಿಕ ತನಿಖೆಯಲ್ಲಿ ಅವಿನಾಶ್ ಶುಕ್ಲಾ, ಅನುಕದ್ ಮಿಶ್ರಾ, ಲವಕುಶ್ ಮಿಶ್ರಾ ಸೇರಿದಂತೆ 6 ಸಿಬ್ಬಂದಿಯ ನೇರ ಪಾತ್ರ ಇರೋದು ಪತ್ತೆಯಾಗಿದೆ.